ಮಾಡುವಾಗ ದೇವರ ಪಾದಗಳಲ್ಲಿ ನಮ್ಮ ಮನಸ್ಸು ಇರುವ ಸಾಧ್ಯತೆ ಹೆಚ್ಚಿದೆ. ಭಗವಂತನ ನಾಮಗಳ ಕೀರ್ತನೆ ಮಾಡುವಾಗ, ಧ್ಯಾನ ಮಾಡುವಾಗ ಅನ್ನೋದಕ್ಕೆ ಆ ಭಾಗವತ ಧರ್ಮಗಳೇ ಶ್ರೇಷ್ಠವಾದ ಧರ್ಮಗಳು. ಇನ್ನಿತರ ಯಾವುದೇ ಧರ್ಮಗಳನ್ನು ಮಾಡುವಾಗ ನಿಮ್ಮ ಮನಸ್ಸು ದೇವರ ಪಾದಗಳಲ್ಲಿ ಇರಬೇಕು, ದೇವರ ಗುಣಗಳ ಚಿಂತನೆ ಮಾಡ್ತಾ ಇರಬೇಕು. ಆಗ ಅದು ಭಾಗವತ ಧರ್ಮವಾಗ್ತದೆ. ದೇವರ ಅರ್ಚನೆಯನ್ನು ಮಾಡಬೇಕು. ದೇವರ ಅರ್ಚನೆಯನ್ನು ಮಾಡಬೇಕು ಅಂದಾಗ ದೇವರನ್ನ ಪುಷ್ಪಗಳಿಂದ ಅರ್ಚನೆ ಮಾಡುವಾಗ ಆ ಭಗವಂತನ ಮಹಿಮೆಯ ಸ್ಮರಣೆ ಆಗಬೇಕು. ಆ ಪುಷ್ಪಗಳನ್ನೇ ಸೃಷ್ಟಿ ಮಾಡಿದ ದೇವರ ಮಹಿಮೆ, ಎಷ್ಟು ಅದ್ಭುತವಾದಂತಹ ಭಗವಂತನ ಶಕ್ತಿ ಸಾಮರ್ಥ್ಯ, ಎಂತಹ ಅದ್ಭುತವಾದ ಸೃಷ್ಟಿಯನ್ನು ದೇವರು ಮಾಡ್ತಾನೆ. ಎಂತಹ ಸುಗಂಧ ಇದೆ ಸಂಪಿಗೆ ಹೂವು, ಏನಿದರ ಬಣ್ಣ, ಯಾರದಕ್ಕೆ ಪೇಂಟ್ ಕೊಟ್ಟದ್ದು, ಆರಿಸಿ ಆರಿಸಿ ತಲೆ ಕೆಡಿಸಿಕೊಂಡು 10 ಬಾರಿ ಅಲದಾಡಿ ಈ ಪೇಂಟ್ ಚೆನ್ನಾಗಿದೆ, ಈ ಬಣ್ಣ ಚೆನ್ನಾಗಿದೆ, ಇದನ್ನು ಕೊಡಬೇಕು, ಇದನ್ನು ಕೊಡಬಾರದು ಅಂತ ಮನೆಗೆ ಪೇಂಟ್ ಕೊಡಿಸೋದಕ್ಕೆ ಎಷ್ಟು ಆಲೋಚನೆ ಮಾಡಿ ಆರಿಸಿರ್ತೀರ. ಸಂಪಿಗೆಗೆ, ಮಲ್ಲಿಗೆಗೆ ಯಾರು ಕೊಟ್ಟವರು? ಬಣ್ಣ ಬಳೆದವರು ಯಾರು? ಮಣ್ಣು ಕೆಂಪು, ಗಿಡದ ಚರ್ಮದ ತೊಗಟೆಯ ಬಣ್ಣ ಬೇರೆ, ಎಲೆ ಹಸಿರು, ಹೂ ಮಾತ್ರ ಹಳದಿ ಅಥವಾ ಬಿಳಿ ಅಥವಾ ಕೆಂಪು. ಯಾವುದಕ್ಕೂ ವಾಸನೆ ಇಲ್ಲ, ಹೂವಿಗೆ ಮಾತ್ರ ವಾಸನೆ. ತೊಗಟೆ ನೋಡಿದರೆ ಒರಟು, ಎಲೆ ಸಾಮಾನ್ಯ, ಹೂ ಮಾತ್ರ ಅತಿ ಮೃದು. ಈ ಮಾರ್ಧವ, ಈ ಸುಗಂಧ, ಈ ರೂಪ ಎಲ್ಲಿಂದ ಬಂತು? ಆ ಭಗವಂತನ ಅದ್ಭುತವಾದಂತಹ ಸೃಷ್ಟಿ, ಅಂತಹ ಸೃಷ್ಟಿಕರ್ತೃವಾದ ಪರಮಾತ್ಮನ ಮಹಿಮೆ ಏನು? ಇಂತಹ ಸೃಷ್ಟಿಯನ್ನ ನಮಗಾಗಿ ದೇವರು ಕೊಡ್ತಾನೆ. ಅವನ ದಯೆ ಎಷ್ಟು ಅಂತ ಅವನಲ್ಲಿ ಪ್ರೀತಿಯನ್ನು ಮಾಡ್ತಾ ಒಂದು ಪುಷ್ಪವನ್ನ ಏರಿಸಿದರೆ ಅದು ಉತ್ತಮವಾದ ಭಾಗವತ ಧರ್ಮ.